ಕರುಣದಲ್ಲಿ ಜೀವಗಳು ಹೀಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಕರುಣ ಅಂದ್ರೆ ಏನು ಇವೆಲ್ಲರಿಗೂ ಗೊತ್ತೈತೆ. ದಯ ಅಂದ್ರೇನು? ಪರ್ಯಾಯ ಶಬ್ದದು ಕರುಣ ಮತ್ತು ದಯ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ದಯಕ್ಕೂ ಮತ್ತು ಕರುಣಿಗೆ ಅದಕ್ಕೆ ಹಿಂಗೆ ಕೊಟ್ಟಿದ್ದಾರ. ಪರದುಃಖವನ್ನು ಕಂಡು ಏನು ಮನಸ್ಸಿನಲ್ಲಿ ವ್ಯಥಿತೆ ಆಗುತ್ತಲ್ಲ, ವ್ಯಥೆ ಆಗುತ್ತಲ್ಲ, ಅದಕ್ಕೆ ಏನಾಗಬೇಕು? ದಯಾ ಅಂತ. ಪರರ ದುಃಖವನ್ನು ಕಂಡು ಮನುಷ್ಯನೊಳಗೆ ಒಂದು ನಮಗೇನೋ ನೋವಾಗುತ್ತಲ್ಲ, ಅದಕ್ಕೆ ಏನಾಗಬೇಕು? ದಯಾ ಅಂತ. ಇಷ್ಟಕ್ಕೆ ಆಗಂಗಿಲ್ಲ, ಇಷ್ಟಕ್ಕೆ ಆಗಂಗಿಲ್ಲ. ಅದಕ್ಕೆ ಮುಂದೊಂದು ವ್ಯವಸ್ಥೆ ಏನಂತ ಕೇಳಿದ್ರೆ, ಆ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಕ್ರಿಯೆ ಪ್ರಾರಂಭ ಆಗುತ್ತದೆ. ಏನು? ಆ ದುಃಖದ ಆ ವ್ಯಕ್ತಿ, ಆ ಜೀವಕ್ಕ, ಆ ಭೂತಕ್ಕ, ಸದ್ಯಕ್ಕೆ ಭೂತದಲ್ಲಿ ಜೀವಿಗಳು ಅಂತ, ಆ ವ್ಯಕ್ತಿಯನ್ನ ಸಂಕಟದೊಳಗಿದ್ದಾನ, ದುಃಖದೊಳಗಿದ್ದಾನ, ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತಂದ್ರೆ ಅದಕ್ಕೆ ಏನಾಗಬೇಕು? ಕರುಣ. ಒಂದು ಮೊದಲ ಭಾವನೆ ಬರ್ತದ, ಹೀಗಾಗ್ಬಾರ್ದಾಗಿತ್ತು, ಹಂಗಾದ್ರು ಹೋಗ್ಬಿಟ್ರೆ ಎಲ್ಲರೂ ಈಗೇನ್ ಮಾಡ್ತಾರೆ, ಯಾರು ಆಕ್ಸಿಡೆಂಟ್ ಆಗ್ತಿರ್ತಾರೆ, ಯಾರು ಬಡದಾಗ್ತಿರ್ತಾರೆ, ಬಿಡ್ಸಾಕ್ ಹೋಗುದಿಲ್ಲ. ಹೌದು. ಏನ್ ಮಾಡ್ತಾರೆ? ವಿಡಿಯೋ ಮಾಡೋದೊಂದು ಕೆಲಸ ಇದೆ. ಭಾಳ ಕಷ್ಟ ಹೋಗೋದಪ್ಪ, ಹೋಗಿ ಬಿಡಿಸ್ಬೇಕು ಅನ್ನಂಗಿಲ್ಲ. ಹ್ಯಾಂಗ್ ಮಡಗಿದ್ರು ನೀರಾಗ ಹೋದ್ರೆ ಇದು ವ್ಯವಸ್ಥೆ ನಡೆದೈತಿ, ಈಗಿನ ವ್ಯವಸ್ಥೆ. ಹಾಗೆ ಬರೀ ನಾವು ಮನೆಗೆ ಹೋದ್ರೆ ನಡೆಯಂಗಿಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಕಾರ್ಯಾಚರಣೆಯೊಳಗೆ ತಂದೀವಿ ಅಂದ್ರೆ ಒಂದು ಒಳಗ ಭಾವನೆ ಬರ್ಬೇಕ ಮೊದಲ, ಅದು ನಮ್ಗೆ ಮೂಡ್ಬೇಕ. ಕಷ್ಟದೊಳಗಂದ್ರೆ ಅಂತ ತಿಳ್ಕೊಂಡು ಅದನ್ನ ಮಾಡಿ ಅದನ್ನ ಮತ್ತೇನ್ ಮಾಡ್ಬೇಕಂದ್ರೆ ಕಾರ್ಯಾಚರಣೆಯೊಳಗೆ ತಂದೀವಿ, ದುಃಖ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ ಅಂದ್ರೆ ಅದಕ್ಕೆ ಏನಂತಾರಂದ್ರೆ ಕರುಣೆ. ಇಷ್ಟೇ ವ್ಯತ್ಯಾಸ ಅದರೊಳಗೆ. ಒಂದು ಆ ಭಾವನೆ ಬರೋದು ಎಲ್ಲರಿಗೂ ಬರಂಗಿಲ್ಲ, ಯಾರಿಗೆ ಬೇಕಾಗ್ತದೆ ಬರೋದು. ಅವ್ರು ದಯನೇ ಇರಂಗಿಲ್ಲ ಅವ್ರಿಗೆ, ಕಠೋರತೆ ಇರ್ತೈತೆ ಹೃದಯ. ಹೋದ್ರು ನಮಗೆ ಮೂಡಿಸೋರಿ ಹಿಂಗೆ ಹೋಗ್ಬಿಟ್ರೆ ಅದಕ್ಕೆ ನಾವೆಲ್ಲರೂ ಹಂಗ ಅಂದ್ರೆ ಅದನ್ನ ಏನು ಪ್ರಯತ್ನ ಮಾಡ್ತೀವಲ್ಲ, ಇದನ್ನ ಅವ್ರ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ಏನು ಕ್ರಿಯೆ ಪ್ರಾರಂಭ ಆಗುತ್ತಲ್ಲ, ಅದಕ್ಕೆ ಏನಾಗ್ಬೇಕಂದ್ರೆ ಕರುಣೆ. ಇದಕ್ಕೊಂದು ದೃಷ್ಟಾಂತ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಹೊಲಕ್ಕೆ ಹೋಗಿದ್ದ, ಹೊಲದಾಗ ಒಂದಿಷ್ಟು ಮಾಲ್ ಹೇರಿದ್ದ, ಮಳೆಯಾಗಿದೆ, ಏರಿ ನಿಮ್ಮ ಕಲ್ಪನೆ ಇರಂಗಿಲ್ಲ, ರೈತರಿಗೆ ಕೊಟ್ಟು ಏರಿರ್ತೈತಿ. ಆ ಮಳೆ ಬಂದ ಸಲುವಾಗಿ ಸರಿಯಾಗಿ ಎತ್ತಿನ ಕಾಲ ಜಾಸ್ತಿ ಇರ್ತಾವೆ. ಅವಾಗ ನಾವೇನ್ ಮಾಡ್ಬೇಕು? ಒತ್ತಬೇಕಾದ್ರೆ ಯಾರು ಒತ್ತಿಸ್ತೀವಿ ನಾವು ಆಮೇಲೆ ಇದಕ್ಕೋಗಿದ್ವಿ, ಅದ ಕಂತ ಮಾಡ್ತಿದ್ವಿ, ಎತ್ತು ಭಾರಿ ಇದ್ವು, ಮೂರು ಹಚ್ಚಾಕಿದ್ವು. ಅಲ್ಲೊಂದು ಕೆಲಸ, ಮಣಿ ಹೊಟ್ಟಿದ್ವಂದ್ರೆ ಸುಗ್ಗಿ ಆಯ್ತಂದ್ರೆ ಮಣಿ ಹೊಟ್ಟು, ಮಣಿ ಹೊಟ್ಟಿದ್ವಂದ್ರೆ ಮೂರು ಹಚ್ಚು, ಹೊಲಗಳಿಗೆ ಸುದ್ದಿ ಇದು ಬಿತ್ತಕ್ಕ ಎಲ್ಲರೂ ದೊಡ್ಡ ದೊಡ್ಡ ಮಣಿ. ಅವ ಭಾಳ ಮಳೆಯಾಗಿತ್ತು, ಅವನು ಮೂಳೆ ಹೇಳಿದ್ದ, ನಾನು ಮೂಳೆ ಹೇಳಿದ್ವಿ. ಅವ್ರ ಚಕ್ರಿ ಸುಕ್ಕೊಂಡು ಬಂದಿತ್ತು. ಬಸವ ಹ್ಯಾಂಗ ಮಾಡೋದು ಅಂತ, ನೀನು ಎತ್ತು ಹುಚ್ಚ ಅಂತ ಹೇಳಿ, ನಾನು ಎತ್ತು ನೋಡ್ತೀನಿ ಅಂತ ಹೇಳಿ. ನಾವು ಬಂಡೆ ಗಿಂಡೆ ಕಟ್ಟಿದ್ದೀನಿ, 800 ದಿವಸ ಆಗ್ಬೋದು ಬಂದಿದ್ವಿ. ದೊಡ್ಡ ಜಾತಿ ಅವರು ಚಕ್ರಿಸ್ಕೊಂಡು ಹೋಗೋರೆ ಜಗ್ಗಿಸ್ಕೊಂಡು ಅವ್ರಿಗೆ ಹೆಂಗ ಮಾಡ್ಕೊಂಬ ಅಂತಂದ್ರೆ ಯಾರು ದುಃಖವಾಗಿರ್ತೋ ಪ್ರಯತ್ನ ಮಾಡಿ. ಅವನು ಚಕ್ರಿ ತೊಗೊಂಡು ಏರು ಹೊಂಟಿದ್ ಹಂಗವ ಹೋಗುವಂತೆ ಅದು ಚಕ್ರಿ ಏರ್ತಾ ಇಲ್ಲ. ಅವಾಗ ಕೆಲವು ಮಂದಿ ಹಾಕಿ ಹೋಗ್ತಿದ್ರು, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡೋದು ಮತ್ತೊಂದು ಸಹಾಯ ಮಾಡಲಿಲ್ಲ. ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡು, ಇನ್ನೊಂದು ಸ್ವಲ್ಪ ಜೋರು ಹೊಡಿ, ಇನ್ನೊಂದು ಸ್ವಲ್ಪ ಜೋರು ಹೊಡಿ. ಇಲ್ಲಿ ಕೆಳಗೆ ಒಂದು ದಿನ ನೋಡ್ಕಂತ ಹೇಳಿಲ್ಲ, ಚಕ್ರಿಗೆ ನೋಡ್ಕಂತ ಕೊಡಂಗಿಲ್ಲ. ಇನ್ನು ಸ್ಟೇರಿಂಗ್ ಬಿಟ್ಟು ನೋಡ್ಕಂತ ಹೋಗ್ತೀವಿ, ಸ್ಟೇರಿಂಗ್ ಹೋಗ್ಬಿಡ್ಬೇಕ, ಏನು ನೋಡ್ಕಾಲ ಹೋಗ್ಬೇಕ ಅಂತ ಕೇಳ್ತೈತದ. ಇಷ್ಟೇ ಹೋಗ್ಬಿಟ್ಟು ಪ್ರಯತ್ನ ಕೊಡಿ ನೋಡ್ರಿ. ಇನ್ನೊಬ್ಬ ಬಂದ ಹನುಮಾನ್ ಚಾಲಿಸ್ ಕೊಡವ ನಾವು, ಅವೆಲ್ಲ ಸಂಕಟ ದೂರ ಮಾಡ್ತಾನವ.
ಸಂಕಟ ವಿಮೋಚನೆ ಅಂತಾರೆ ಅವರಿಗೆ. ಅದ್ಭುತ ಶಾಸ್ತ್ರ ಐತೆ ಹನುಮಾನ್ ಚಾಲಿಸ್ ಒಳಗ. ಅದು ನಿಮ್ಗೆ ಗೊತ್ತಾಗೋದು ಹಿಂದೆ ಒಳಗೈತೆ. ಎಷ್ಟು ಜ್ಞಾನ ಇಟ್ಟಿದ್ದಾನ ಅಂತಂದ್ರೆ ಇದರೊಳಗೆ ತುಳಸಿದಾಸರು ಈ ಉತ್ತರ ಭಾಗದ ಎಲ್ಲ ಕಿಶದಾಗ ಅದು ಏನು ಇದ್ರೆ ಆ ಹನುಮಾನ್ ಚಾಲಿಸ್ ಕೂಡ ಅಚ್ಚ ಹೋಗ್ತಾರೆ ಅಂತ. ನಾವು ಹನುಮಂತನಾಗಿಲ್ಲ, ಕಾಶಿಯೊಳಗೆ ದೊಡ್ಡ ದೇವಸ್ಥಾನ ಅದು. ನೀವು ಯಾವ ದೇವರನ್ನು ಗೊತ್ತಿಲ್ಲ ನಿಮ್ಗೆ. ರಾಮದಾಸರನ್ನ ನಿರ್ಮಾಣ ಮಾಡ್ತಾರೆ. ಸಂಕಟ ನೀವು ಎಲ್ಲಿ ಹೋಗಿದ್ದೆ? ಸಂಕಟ ವಿಮೋಚನೆ ಹೋಗಿದ್ದು ಅಂತ ಹೇಳಿ. ಸಂಕಟ ವಿಮೋಚನೆ ಅಂದ್ರೆ ಹನುಮಂತ ಹೋಗಿದ್ದು ಭಾರಿ ಗದ್ದ. ವಿಶ್ವನಾಥನ ದೇವಸ್ಥಾನ ಹ್ಯಾಂಗ್ ಗದ್ದಿರ್ತೈತಿ, ಮಂಗಳಾದ್ರೆ ಅಷ್ಟೇ ಗದ್ದಿರ್ತೈತಿ. ಅಲ್ಲೇ ಬಾಂಬ್ ಹಾಕಿದ್ದು, ಅಲ್ಲೇ ಸಂಕಟ ವಿಮೋಚನೆ ಬಾಂಬ್ ಹಾಕಿದ್ದು. ಜನ ಇದ್ದವು. ಅದು ಸಂಕಟ ವಿಮೋಚನೆ ಅಂತ. ಸಂಕಟ ನಿವಾರಣೆ ಮಾಡೋದು ಯಾರು? ಹನುಮಂತ. ನಮ್ಮ ಕಡೆ ಕಡಿಮೆ. ನಮ್ಮ ನಾಡಿನೊಳಗೆ ನಮ್ಮ ರಾಜ್ಯದೊಳಗೆ ಬಿಟ್ಟು ನಾವು ಇನ್ನೂ ಅಂಗಸ್ಥಳದಲ್ಲಿ ಹೌದು ನಮ್ಮ ರಾಜ್ಯ ಹುಟ್ಟಿದ್ರು ಯಾರು? ಹೆಮ್ಮೆ ಪಡಬೇಕು, ಹೆಮ್ಮೆ ಪಡಬೇಕು. ನಾವು ಹೆಮ್ಮೆ ಪಡಬೇಕು. ಅವನು ರಾಮ ಎಷ್ಟು ಪ್ರಧಾನದನೋ ರಾಮಾಯಣದೊಳಗೆ ಹನುಮಪ್ಪ ಅಷ್ಟೇ ಪ್ರಧಾನ. ಅವನಿಗಿಂತ ಹೆಚ್ಚಿಗೆ ಅವನ ಬಂದರೆ ಎಲ್ಲ ಕಡೆ ಇಲ್ಲ. ಒಂದೊಂದು ಊರಾಗ 3-4 ಅದಾವು. ಮಲಾರ್ಪೇಟೆ ಹನುಮಂತ ಬೇರೆ ಇರಬೇಕು, ಸೋಮವಾರಪೇಟೆ ಹನುಮಂತ ಬೇರೆ, ರಾಮ ಮಂದಿರ ಮತ್ತೆ ಮತ್ತ ಅದ್ರಾಗ ಜಾಗೃತ ಆಂಜನೇಯ, ಬಯಲಾಂಜನೇಯ, ಮಕ್ಕಳ ಆಂಜನೇಯ ಇರ್ತಾನ. ಮತ್ತ ಹೆಸರು ಹಿಡಿದಪ್ಪ ಆಪಂತಂದ್ರೆ ಈ ಯೋಚನೆ ಭಾಳ ಮುಖ್ಯ. ನಾವು ಹೇಳಿದ ಹನುಮಂತ ಚಾಲಿಸ್ ಕೂಡ ಅಚ್ಚ ಬರ್ತಾಯ ಅಂತ ಏನ್ ಮಾಡ್ಬೇಕು? ಈಗ ಮತ್ತೊಬ್ಬ ಬಂದ, ಏತಮ್ಮ ನೀನು ಮುಖ ಹೊಡಿ, ನಾನು ಇನ್ನು ನೂಗ್ತೀನಿ ಅಂತ. ಆಗ ಮಗಳು ಚಕ್ರಿ. ಇದಕ್ಕೇನಂತಾರ? ಕರುಣೆ. ಅದಕ್ಕೇನಂತಾರ? ಮರುಗೋದು ಹಿಂಗಾಗಬಾರ್ದಾಗಿತ್ತಮ್ಮ, ಹಿಂಗಾಗಬಾರ್ದಾಗಿತ್ತು ಅನ್ನೋದು ದಯ. ಅದೇನು ಬಂತು? ಕರುಣೆ. ಕರುಣೆ ಅಂತಂದ್ರೆ ಕ್ರಿಯಾತ್ಮಕವಾಗಿ ಬರಬೇಕು. ಯಾರ ದುಃಖ ನೋಡಿದ್ರೆ ನೋಡಿ ಮರುವುದು ಕರುಣೆನೆ. ಹಂಗ ಮರಿ ಹೋಗ್ಬಿಟ್ರೆ ಯಾತರಿಂದ ಇವಾಗ ದುಃಖ ಬಂತು ಅಂತ ಕಂಡು ಹಿಡಿದು ಅದನ್ನು ಪರಿಹಾರ ಮಾಡಲಿಕ್ಕೆ, ಆ ವ್ಯಕ್ತಿಯ ದುಃಖವನ್ನು ಪರಿಹಾರ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಅಂತಂದ್ರೆ ನಂತರ ಕರುಣೆ ಇದೆ ಅಂತ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು, ವ್ಯತ್ಯಾಸ ಇಲ್ಲ. ಕರುಣಾ ಬೇರೆ, ದಯ ಬೇರೆ ಅನ್ನೋದು ಸ್ವಲ್ಪ ವ್ಯತ್ಯಾಸ. ಏನು ಅಂತಂದ್ರೆ ಒಂದು ಭಾವನಾತ್ಮಕ, ಮತ್ತೊಂದು ಕ್ರಿಯಾತ್ಮಕ, ಎರಡು ಕೂಡಿದು ಅಂತಂದ್ರೆ ಅದಕ್ಕೆ ಏನಂತಾರ? ದಯಾ ಅನ್ನೋದು ಕರುಣೆ. ಇದಕ್ಕೆ ದಯಾಭೂತೇಶು ಶಬ್ದ ಮುಂದೆ ಅದು ಹೋಗ್ಬಾರ್ದು, ಬೇರೆ ಮಾತ್ರ ಅದು ಒಮ್ಮೆ ಬಂದ್ಬಿಟ್ಟಿರ್ತೀವಿ. ಭೂತೇಶು ದಯಾ. ಇದಕ್ಕೆ ಕರುಣೆ ಅಂತಾರ. ಇನ್ನೊಂದಂತಾರ ಕನಿಕರ ಅಂತಾರ. ಕನ್ನಡ ಶಬ್ದಕ್ಕೆ ಬರಬೇಕು, ಅದು ಸಂಸ್ಕೃತನೇ ಕನಿಕರ ಅಂತ. ಮತ್ತೊಂದು ಶಬ್ದ ಐತಿ ಅನುಕಂಪ ಅಂತ ಹೇಳಿ. ಎಂತ ಮಾರ್ಕ್ಸು? ಅನುಕಂಪದ ಹುಡುಗ ತಿನ್ನಾನ, ಅಡ್ಯಾನ, ಟಿವಿ ನೋಡ್ಯಾನ, ಮೊಬೈಲ್ ನೋಡ್ಯಾನ, ಸರಿಯಾಗಿ ಬರ್ದಿಲ್ಲ. ಅದಕ್ಕೆ ಅನುಕಂಪ. ಎಂತ ವ್ಯವಸ್ಥೆ ಬರ್ತದೆ. ನೌಕರಿ ತಗೊಂಡ್ರು ಅದರ ಆಧಾರದ ಮೇಲೆ ಅನುಕಂಪದ ಆಧಾರದಲ್ಲಿ ಅದು ಓಕೆ, ಅದು ನಾವು ಹೋಗ್ತೇವೆ. ಅದಕ್ಕೆ ಅನುಕಂಪದ ಆಧಾರ ಗೌರ್ಮೆಂಟ್ ನೌಕರಿ ಒಳಗೆ ಅವರು ಮಾಡುವಂತ ತಿಳ್ಕೊಂಡಂದ್ರೆ ಮಗನಿಗೂ ಅವರ ಗಂಡರಿಗೂ ಕೊಡ್ತಾರಲ್ಲ. ಇದಕ್ಕೆ ನಂತರ ಅನುಕಂಪ ಅಂತಾರ, ಕರುಣಾ ಅಂತ ಕರೀತಾರ, ಕನಿಕರ ಅಂತಾರ. ಇವೆಲ್ಲ ಪರ್ಯಾಯ ಸಿಗ್ತಾರ. ಇದು ಯಾರ ಹತ್ರ ಇರ್ತೈತಿಲ್ಲ ಅದು ಭಗವಂತನ ನಿಲಯ ಅಂತ ಕರೀತಾರೆ. ಇದಕ್ಕೆ ನಂತರ ಭಗವಂತನ ನಿಲಯ ಅಂತ ನಾನು ಹೇಳಿದ್ದೇನೆ. ಯತ್ನಾದಪಿ ಪರಕ್ಲೇಶಂ ಹತ್ತುಂ ಯಾವೃತಿ ಜಾಯತೆ ಸಾಧಯ ಅಂತ ಲಕ್ಷಣ ಇದೆ. ಯತ್ನಾದಪಿ ಪರಕ್ಲೇಶಂ ಹತ್ತುಂ, ಪ್ರಯತ್ನ ಪಟ್ಟು ಮತ್ತೊಬ್ಬರ ದುಃಖವನ್ನು ಪರಿಹರಿಸಲಿಕ್ಕೆ ಏನು ಪ್ರಯತ್ನ ಪಡುವರೋ ಅದಕ್ಕೆ ನಂತರ ದಯಾ, ಕರುಣೆ ಅಂತ ಎರಡು ಒಂದೇ. ಪ್ರಯತ್ನ ಮಾಡಬೇಕು, ಅನ್ನ ಮಾಡೋದು. ಯತ್ನಾದಪಿ ಶಬ್ದ ಇಟ್ಟಿದ್ದಾರೆ. ಇದು ಶಬ್ದಕೋಶ ಐತಿ, ಅವೆಲ್ಲ ಲಕ್ಷಣ ಬಂದ್ಬಿಡ್ತವೆ. ಇಷ್ಟು
ಈಗೇನು ಎಷ್ಟು ಗುಣ ಅದಾವ ಎಲ್ಲವಕ್ಕೂ ಶಬ್ದ ದೋಷ ಕೋಶವಾಗಿ ಇರ್ತದೆ. ಇನ್ನೊಂದು ಕೊಟ್ಟಿದ್ದಾರೆ, ಪ್ರಾಣ ಯಥಾತ್ಮನೋ ಅವಿಷ್ಟ ಭೂತಾನಮವಿದ್ಯೆ ತತಃ. ಪ್ರಾಣ ಯತಃ ಅವಿಷ್ಟ ಭೂತಾನವಿದ್ಯೆ ತೇ ತಥಾ. ನಮಗೆ ನಮ್ಮ ಪ್ರಾಣ ಎಷ್ಟು ಪ್ರಧಾನವೋ, ನಮಗೆ ನಮ್ಮ ಪ್ರಾಣ ಎಷ್ಟು ಪ್ರಧಾನವೋ ಅಷ್ಟೇ ಆ ಭೂತಗಳ ಪ್ರಾಣವು ಕೂಡ ಅಷ್ಟೇ ಪ್ರಧಾನ. ಅವುಗಳಿಗೆ ಏನಾರ ಆಪತ್ತು ಬಂತು ಅಂತಂದ್ರೆ ಅದರ ರಕ್ಷಣೆ ಮಾಡುವುದೇ ದಯಾಕರಣ. ನಾವೆಲ್ಲ ತಿಳುವಳಿಕೆ ಇರ್ತೀವಲ್ಲ, ಏನೋ ಬಟ್ಟೆ ತೊಳಿತಿರ್ತೀವಿ, ಎಲ್ಲಾರು ಹೋಗ್ತಿರ್ತೀವಿ, ಏನಾದ್ರು ಬರ್ತಿರ್ತೈತಿ, ಆ ಪ್ರಾಣಿ ನೋಡ್ತೀವಲ್ಲ ನಾವು ಸ್ನಾನ ಮಾಡುವಾಗ ಬಕೆಟ್ನಾಗ ಬಾತ್ರೂಮ್ನಾಗ ಏನಾರು ಒಂದು ಪ್ರಾಣಿ ಬಂದ ನೀರು ಉಂಡಿ ಕಳಿಸ್ಬೋದು. ಅವನು ನೀರುಂಗಿ ಅದರ ನೀರಿನ ಪ್ರೋಗ್ರಾಮ್ ಬರ್ತದೆ, ಹಿಂಗೆ ಇಡ್ಬೇಕು. ಬಟ್ಟೆ ತೊಳೆಯ ಬರ್ತಾವೆ, ಎಲ್ಲಿ ಬರಿ ಬರ್ತಾವೆ, ಜೀವ ಅವಾಗ ಬಿಡಬಾರ್ದು, ತೆಗೆದು ಅದು ಎಲ್ಲಾರು ಹೋಗಿ ಅದೇನು ಮಾಡ್ಬೋದು ನಾವು. ಇದು ನಾವು ಕಂಡು ಮಾಡಿದ್ರೆ ಮತ್ತೆ ಶ್ರಮ ತಪ್ಪಾವು. ಅದು ನಮ್ಮ ಪ್ರಾಣ ಎಷ್ಟು ಪ್ರಧಾನವೋ ಮತ್ತೊಬ್ಬರ ದುಃಖವೂ ಕೂಡ ಅದು ಪ್ರಧಾನವಾಗಿದ್ದಕ್ಕೆ ನಡೀಬೇಕು ಕರುಣಾ ಅಂತ ಹೇಳಿ. ಅದಕ್ಕೆ ಶಬ್ದ ಹೆಂಗಿಟ್ಟಿದ್ದಾರೆ ನೋಡಿ, ದಯಾನಿಧಿ ಅಂತಾರೆ. ಇದು ಇದ್ದವು ದಯಾನಿಧಿ ಹೇಳಿದ್ರು ಶಬ್ದ. ದಯಾನಿಧಿ ಏನಿದೆ ಮಂಗಳಾರತಿ ಕಲಾಪಣಿ ದಯಾನಿಧಿ ಅಂತ ಅವ್ರ ದಯಾನಿಧಿ ಸಿದ್ಧಾರೂಢ ಮತ್ತಿಷ್ಟೆಲ್ಲ ಹೆಸರು ಬರ್ಬೇಕಂತ ಸಿಗ್ಬಿತ್ತವ ಹತ್ರ ಯಾರ ಹತ್ರ ಸಿದ್ಧಾರೂಢ ಹತ್ರ ಏನಂತಾರ ದಯಾನಿಧಿ. ಎಷ್ಟು ನಮ್ಮೆಲ್ಲ ಕಷ್ಟವನ್ನು ಈಗೂ ಮಾಡ್ತಾನ, ಮತ್ತೆ ಅವ ಮಾಡಿದ್ರು ಅಜ್ಜ ಓ ಅಮರಹೇ ಈಗೂ ಅದನವ, ಈಗೂ ಪರಿಹಾರ ಮಾಡ್ತಾನ. ನಿನ್ನ ನಮ್ಮ ಅಪ್ಪರ ಒಂದು ಮಾತು ಹೇಳಿದ್ರು ಸಜಾನ್ ಹತ್ಕೊಳು, ಅವಾಗ ಅಷ್ಟೇ ಪವಾಡ ಮಾಡ್ಯಾನ ಅಜ್ಜ, ಚರಿತ್ರೆಯೊಳಗೆ ಬಂದಿದ್ದು. ಈಗಿಲ್ಲ ನಂಗೆಲ್ಲ ಈಗೂ ಪವಾಡ. ಏನಾದ್ರು ನಮ್ಮ ಫಂಕ್ಷನ್ ಒಳಗ ಏನಾರ ಅಜ್ಜನ ಪವಾಡ ಬೇಕು ಅಂತೀವಿ. ನಮ್ ಕಲ್ಪನೆ ಇಲ್ಲ, ಕಲ್ಪನೆ ಇದ್ದಂಗೆ ಏನಾರ ಒಂದು ವ್ಯವಸ್ಥೆ ಹಿಡಿದೈತಲ್ಲ, ಅದಕ್ಕೇನಾಗಬೇಕು ಪವಾಡ ಅನ್ನೋದು. ಅವ್ರು ಇದ್ದಾಗ ಮಾಡಂಗಿಲ್ಲ, ಇದ್ದಾಗ ಮಾಡಿದ್ದು ಬೇರೆ, ಇಲ್ದಾಗ ಮಾಡಿದ್ದೂ ಕೂಡ ಪವಾಡ. ಅದಕ್ಕೆ ಲಕ್ಷ್ಮಿ ಅಮ್ಮ ಒಂದು ಗ್ರಂಥ ಬರೆದವಂತ ನಮ್ಮ ವಿಧಾನ ಒಂದು ಇದಕ್ಕಿಂತ 300 ಪವಾಡ ಅದು ಬರೆದಾರ. ನಾವು ತರಿಸ್ಬೇಕು, ನಾವು ಕೂಡ ಏನ್ ಮಾಡ್ಬೇಕು, ತರಿಸ್ಬೇಕು. ಅಷ್ಟೊಂದು ವ್ಯವಸ್ಥೆ ಆಗ್ತದೆ. ದಯಾನಿಧಿ ಅಂತ ದಯಾನಿಧಿ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೇನ ವೃದ್ಧಿಯ ದಯಾನಿಧಿ ಅಂತ. ಇನ್ನೊಬ್ಬ ಇಟ್ಕೊಂಡ ನಮ್ಮ ಮಗನ ಮಗ ದಯಾನಿಧಿ ಮಾರನ್ ಅಂತೇಳಿ ತಮಿಳ್ನಾಡೊಳಗ ಯಾಕಾರ ಬಿಡ್ತಾರೆ ಶಬ್ದ. ಅವ ಹಿಂದೂ ಧರ್ಮ ಅಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದಂತ ಒಂದೇನದು ವೈರಸ್ ಅಂತ ಹೇಳಿ. ಹಿಂದೂ ಧರ್ಮ ಅಂತಂದ್ರೇನು, ಸಾಂಕ್ರಾಮಿಕ ರೋಗಕ್ಕೆ ಕಾರಣೀಭೂತವಾದಂತ ದೊಡ್ಡ ವೈರಸ್ ಅಂತ ಹೇಳಿ. ಇಂಥ ಬಿಟ್ಟೆ ನಮ್ಮ ಹಿಂದೂ ಧರ್ಮ ಹಿಂಗೆ ಪ್ರಧಾನ ವ್ಯಕ್ತಿಗಳೇ ಹಿಂಗೆ ಮಾಡ್ತಾರ. ಮತ್ತೆ ಇನ್ನೊಂದು ತಿಳ್ಕೊಡ್ರಿ, ಇಷ್ಟು ಅವರು ಅದಾರಲ್ಲ, ಏನು ಕಮ್ಯುನಿಸ್ಟ್ ಅವರಲ್ಲ, ಅಂತ ರಾಜ್ಯದೊಳಗ ಇಂಡಿಯಾದೊಳಗೆ ಯಾವ ರಾಜ್ಯದೊಳಗೂ ದೇವಸ್ಥಾನ ಇಲ್ಲ ಅಂತ ಅಷ್ಟು ದೇವಸ್ಥಾನ ಆಗಿಲ್ಲ. ಎಲ್ಲಿ? ತಮಿಳುನಾಡಿನೊಳಗೆ ಇರಲ್ಪಟ್ಟಂತ ದೇವಸ್ಥಾನಗಳು ಇಂಡಿಯಾದೊಳಗೆ ಯಾವ ರಾಜ್ಯದೊಳಗೆ ಇಲ್ಲ. ಅಲ್ಲಿರಲ್ಪಟ್ಟಂತ ರಾಜ್ಯದ ಒಂದು ದೇವಸ್ಥಾನದ ಅರ್ಧ ಭಾಗವೇ ಇಲ್ಲಿ ಕಾಣಂಗಿಲ್ಲ. ಮದುರೈ, ಶ್ರೀರಂಗಮ್, ಏನ್ ದೇವಸ್ಥಾನಗಳು, ಎಷ್ಟು ಎಕರೆ, ಚಿದಂಬರಂ, ಕುಂಭಕೋಣಂ, ಮಹಾಬಲೇಶ್ವರಂ, ತಂಜಾವೂರು, ಅವನ್ನೆಲ್ಲ ನೋಡ್ಬಿಟ್ರ ನೀವು ಕಾಶಿ ವಿಶ್ವನಾಥ ಅವರೆಲ್ಲ ಒಂದು ಭಾಗ ಅಲ್ಲ 10% ಇಲ್ಲ. ಅಂತ ದೇಶಗಳು ಇಂತ ಬಿಟ್ಟಾರ. ದಯಾನಿಧಿ ಮಾರನ್, ದಯ ಇದ್ದವನಿಗಿಂತ ದಯಾನಿಧಿ ಅಂತ ಕರೀತಾರೆ. ಆವಾಗ ದಯಾಂಬುದಿ ಅಂತ ಕರೀತಾರೆ ಮತ್ತೊಬ್ಬರಿಗೆ. ಏನಂತಾರೆ? ದಯಾಂಬುದಿ. ಅಂಬುದಿ ಅಂದ್ರೆ ಸಮುದ್ರ, ಇನ್ನೊಂದು ಹೆಸರು
ಕರುಣಾಸಾಗರ. ಹೌದು. ಏನಂತ ಅವನಿಗೆ ಕರುಣಾಸಾಗರ. ಭಗವಂತ ಹೆಂಗದನ ಕರುಣಾಸಾಗರ ಅದನ. ಶುದ್ಧ ಅದು ಹೆಂಗದನ ಕರುಣಾಸಾಗರ. ಇವನು ಗೊತ್ತಾಗಿಲ್ಲ ಚಿಂತನೆ ಮಾಡ್ಬೇಕು. ದಯಾಬುದ್ಧಿ ಅಂತಾರೆ, ಕರುಣಾಸಾಗರ ಅಂತಾರೆ, ದಯಾಲು ಅಂತ ಹೇಳ್ತೀವಿ ಮನುಷ್ಯ. ಏನಂತಾರೆ ದಯಾಲು. ಬರೇ ಕೇಳೋದಷ್ಟೇ ಅಲ್ಲ, ಇವು ನಾವೇನ್ ಮಾಡ್ಕೋಬೇಕು, ಆಚರಣೆ ತಂದಿವಿ. ನಮ್ಮ ಚರ್ಚೆ ಆ ಪರಿಷತ್ತಿನೊಳಗ ನಡೆಯಂಗಿಲ್ಲ. ಆ ಪರಿಷತ್ತಿನೊಳಗ ತ್ರಿಲೋಕ ಪರಿಷತ್ ಐತೆ. ಇವರು ಜಂಟಿ ಪರಿಷತ್ ಅಲ್ಲಿದು. ಇದು ಯಾವ ಪರಿಷತ್ತು? ಇಂಡಿಯನ್ಸ್ ಪರಿಷತ್ ಅಲ್ಲಿದು. ಇದು ಯಾವ್ದಿದು? ವೇದಾಂತ ಪರಿಷತ್ತಲ್ಲ, 84 ಲಕ್ಷ ಯೋನಿಗಳ ಪರಿಷತ್ತಲ್ಲಿ. ನೀನು ಕಳಿಸಿದ್ನಪ್ಪ ಕೆಲಸಕ್ಕೆ, ಏನ್ ಮಾಡ್ಕೊಂಡ್ಬಂದಿ? ಮರಂಟಿ ಕಳಿಸಿದ್ನಿ. ಇಷ್ಟು ವರ್ಷ ನಿಂದು ಅಲ್ಲೇ ಡ್ಯೂಟಿ ಇತ್ತು. ಮದ್ವೆ ಫೈಲ್ ಅವಾಗ. ಈಗ ನಮ್ದೇನ್ ಕೆಳಗಿಲ್ಲ ಅಂತ ತಿಳ್ಕೊಬೇಡ್ರಿ. ಮದ್ವೆ ಫೈಲ್ ಓಪನ್ ಆಗೈತೆ ಯಾವಾಗ? ಏನು ಯಾರು ಕೇಳೋದು ತಗೋಲ್ಲ. ಮರವೇ ಚಿತ್ರಗುಪ್ತರಿಗೆ, ಮರವೇ ಚಿತ್ರಗುಪ್ತರಿಗೆ ಅವ್ರಿಗೆಲ್ಲ ಮರವೇ ಗುಣಪ ಮೂರ್ತಿ ಅನ್ನಂಗಿಲ್ಲ. ಯಾವಾಗಲೂ 24 hours ಶಿಶಿ ಕ್ಯಾಮ್ರಾ ನಮ್ದು. ಒಂದಿನ ಎರಡಲ್ರಿ ಶಿಶಿ ಕ್ಯಾಮ್ರಾ 24 hours. ಒಳಗೆ ಒಂದು ಕ್ಯಾಮ್ರಾ ಐತಿ, ಹೊರಗೆ ಒಂದು ಕ್ಯಾಮ್ರಾ ಐತಿ. ಹೌದ್ರೆ ಮನುಷ್ಯನೊಳಗೆ ಏನ್ ಇರ್ತೈತೆ ಅದನ್ನು ನೋಡ್ತೈತೆ. ಈಗ ಏನಂತ ಕೈ ಮುರ್ದಕ್ ತೆಗಿತಾರಲ್ಲ, ಎಕ್ಸ್ರೇ ಬೇರೆ, ಸ್ಕ್ಯಾನಿಂಗ್ ಬೇರೆ. ಗೊತ್ತಾಗುತ್ತೆ? ಎಕ್ಸ್ರೇ ಬೇರೆ, ಸ್ಕ್ಯಾನಿಂಗ್ ಬೇರೆ. ಎಕ್ಸ್ರೇ ಏನ್ ಮಾಡ್ತೈತಿ? ಮ್ಯಾಗಿಂದ ಅಷ್ಟೇ ತೋರಿಸ್ತೈತಿ. ಸ್ಕ್ಯಾನಿಂಗ್ ಒಳಗಿಂದ ಮತ್ತು ಹೈಯೆಸ್ಟ್ ಪಾಯಿಂಟ್ ಐತಿ. MRI ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನಿಂಗ್ ಬೇರೆ, MRI ಸ್ಕ್ಯಾನಿಂಗ್ ಬೇರೆ. ಸೂಕ್ಷ್ಮ ಇದ್ದದ್ದು ತೆಗಿದೆ. ನಮ್ಮ ಕಾಲು ಮುರಿದಿತ್ತು. ಎಕ್ಸ್ರೇ ಮಾಡಿದ್ರೆ ಅದು ಕಾಲು ಮುರಿದಿದ್ದು ಗುರುತನೇ ಆಗಲಿಲ್ಲ. ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದು ಗುರ್ತಾಯಿತ್ತು. ಅವಾಗ ಡಾಕ್ಟರ್ ಹೇಳಿದ್ರು ಅದರ ಸ್ವಲ್ಪ ಮುರಿದೈತಿ, ಅದಕ್ಕೆ ಏರ್ ಕ್ರ್ಯಾಕ್ ಅಂತ. ಎಂತ ಕ್ರ್ಯಾಕು? ಇಂಚ್ಗಟ್ಟಲೆ ತೆಗೆದು ಬೇರೆ, ಸ್ವಲ್ಪ ಇದೆ ಅದು ಕೂದಲು ಅಷ್ಟ ಆಗೈತಿ ಅಂತ. ಅದು ಏರ್ ಕ್ರ್ಯಾಕ್. ಅದು ಯಾವಾಗ ಬಂತದು? ಸ್ಕ್ಯಾನಿಂಗ್ ಮಾಡಿದಾಗ ಬರ್ತೈತಿ. ಹಾಗೆ ನಮ್ಮ ಹೊರಗಿಂದೊಂದು ಏನು ಎಕ್ಸ್ರೇ ಒಳಗೆ ತೆಗೆದು ಸ್ಕ್ಯಾನಿಂಗ್ ಅಂತೀವಿ. ಹಂಗೆ ಒಳಗೆ ಏನೋ ಪಾಪ ಮಾಡ್ತೀವಲ್ಲ ಮಾನಸಿಕವಾಗಿ ಅದು ಗುರ್ತಾಗುತ್ತೆ. ಇದು ಚರ್ಚೆ ಆಗುತ್ತೆ ಮಾಡ್ಬೋದು. ಕೊಟ್ಟಿದ್ದಾರೆ ನೋಡಿ ನಂದು. ಭಗವಂತ ರಾಮರಾವಣರ ಯುದ್ಧ ನಡೀತು. ಅದಕ್ಕಿಂತ ಮೊದಲು ಸೀತಾನ್ವೇಷಣೆ ಮಾಡ್ಕೊಂಡು ಬಂದ. ಯಾರು? ಹನುಮಂತ ಸೀತಾನ್ವೇಷಣೆ ಮಾಡ್ಕೊಂಡು ಬಂದ. ಬಹಳ ಒಂದು ಸಾಹಸ. ಯಾರು? ರಾಮಾಯಣ ಓದಿದಾಗ ಗೊತ್ತಾಗುತ್ತೆ. ಎಂಥ ಕೆಲಸ ಇತ್ತು ಅಂತಂದ್ರೆ ಅವಾಗ ಅಷ್ಟು ತಾಕತ್ತನೇ ಇತ್ತು. ಯಾರಿಗೆ? ಹನುಮಂತನಿಗೆ. ಆ ಯುದ್ಧ ಎಲ್ಲ ಅರ್ಧ ಕೆಲಸ ಮಾಡಿ ಬಂದ್ಬಿಟ್ಟಿದ್ದಾವ. ಅದಕ್ಕೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಬರೇ ಸೀತಾ ಹಾರಾಡಂತ ಬಂದಿದ್ರು. ಯಾರು? ಸೀತಾ ಅದಾಳ ಅಂತ ಇಷ್ಟು ಮಾಡ್ಕೊಂಡು ಬಂದಿದ್ದು ಶಬಾಷ್ ಅಂತಿದ್ರು. ಅವ್ರು ಹಂಗಲ್ಲ. ಅಲ್ಲಿ ಹೋಗಿ ನಾಳೆ ಯುದ್ಧ ನಡೀತಂದ್ರ ನಾವೆಲ್ಲಿದ್ರೊಳಗೆ ಪ್ರವೇಶ ಆಗಬೇಕು, ಆ ಕೋರ್ಟ್ ಹೆಂಗದವು, ಪ್ರವೇಶ ದ್ವಾರ ಹೆಂಗದವು, ಆಮ್ಯಾಗ ಇವ್ರು ಬಲ ಯಾರ್ಯಾರ ಹತ್ರ ಐತಿ ಅಂತ ಸಲುವಾಗಿ ಅಶೋಕನ ಧ್ವಂಸ ಮಾಡಿದವ. ಇವ್ರದ್ದು ರಾವಣ ಬಲ ಸಾಮರ್ಥ್ಯ ಎಷ್ಟೈತಿ, ಎದ್ರೊಳಗೆ ವೀಕ್ ಅದ ಗೊತ್ತಾಗುತ್ತೆ. ಎದ್ರೊಳಗೆ ವೀಕ್ನೆಸ್ ಐತಿ, ಎದ್ರಾಗ ಇಲ್ಲ ಅಂತ ತಿಳ್ಕೊಂಡು ಅರ್ಧ ಮಂದಿ ರಾಕ್ಷಸರನ್ನ ಮೊದಲೇ ರಾವಣನ ಮಗನ್ನ ಅಕ್ಷಯ್ ಕುಮಾರ್ನ ನಾಶ ಮಾಡಿ ಎಷ್ಟೋ ರಾಕ್ಷಸದ ನಾಶ ಮಾಡಿ ಇವ ಯಾರಿಗೆ ಬಗ್ಗಲಾರದಕ್ಕ ಕಡೆಯಕ್ಕೆ ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಅದನ್ನ ಕಿತ್ತು ಒಗಿತಿದ್ದೀನಿ ಅದಕ್ಕೆ ಬ್ರಹ್ಮಾಸ್ತ್ರವನ್ನು ಅವ ಬ್ರಹ್ಮದೇವ್ ಕೈ ಮುಗಿದ ನನ್ನ ಮರ್ಯಾದೆ ಕಾಪಾಡೋದು. ರಾವಣ
ನನ್ನ ಮರ್ಯಾದೆ ಕಾಪಾಡಪ್ಪ, ಇಲ್ಲಿಕ್ರ ನನಗೆ ಬೆಲೆ ಇದ್ದಂಗೆ ಆಗೈತಿ. ಬ್ರಹ್ಮಾಸ್ತ್ರ ಗುಬ್ಬಿನ ಬ್ರಹ್ಮಾಸ್ತ್ರ ಬಿಟ್ಟ ನಂಗೆ ಆಗೈತೆ. ನನಗೈತಪ್ಪ, ದಯವಿಟ್ಟು ಅದಕ್ಕೆ ಒಳಪಡು ನೀನು, ಅದಕ್ಕೇನು ಒಳಪಡು ಅಂತೇಳಿ ಬಂದಿ. ಅದಕ್ಕೆ ಅವಾಗ ಮರ್ಯಾದೆ ಕೊಟ್ಟು ಇಲ್ಲಿಕ್ಕೆ ಅವಾಗ ಏನು ನಡೆಯಂಗಿಲ್ಲ. ಅವಾಗ ಯಾರಿಗೆ ಹನುಮಂತಗ ಭಾಳ ಗೊತ್ತಿಲ್ಲ, ಆ ಕಡೆ ಕಾಯ್ತು ಅಂತೇಳಿ ಕಟ್ಕೊಂಡು ಹೋದ. ಅವ್ರು ಯಾವಾಗ ಅವ ಹಂಗ ಬಂದೊಳಗೆ ಇರ್ತಿದ್ದಂತ್ರಿ, ಇವಾಗ ಬ್ರಹ್ಮಾಸ್ತ್ರ ಬಿಟ್ಟ ಮ್ಯಾಗ ಯಾವಾಗ ಹಗ್ಗ ಕಟ್ಟಾಕ ಹೋದ್ರು ಅವಾಗ ಅದು ನಾನು ಕೆಲಸ ಇಲ್ಲ ಅಂತ ಹೋಗ್ಬಿಟ್ಟು ರಾಮಾಯಣ ಭಾಳ ಆವಾಗ ಎಲ್ಲ ದೋಷ ಮಾಡಿ ಕಡೆ ಕಾಲಕ್ಕೆ ಲಂಕಾ ಸುಟ್ಟ ಬಂದ್ಬಿಟ್ಟ. ಸೀತೆಯನ್ನು ಹೆಗರಬೇಕು ಯವ್ವ ಅಂತ ಹೇಳಿದ. ನಾ ಬರಂಗಿಲ್ಲ ಅಂತಂದ್ರೆ, ನೀನು ಪರಪುರುಷ ಒಂದು ನನ್ನ ಮಗನ ಸಮಾನ ಇರ್ಬೋದು, ಆದ್ರೆ ನಾನು ಹಿಂದೆ ಬಂದೆ ಅಂತಂದ್ರೆ ನನ್ನ ಪತಿಯ ಶೌರ್ಯ ಗೊತ್ತಾಗಬೇಕಲ್ಲಿ ನೀವು. ಹಾಗೆ ರಾವಣಿಗೆ ನನ್ನ ಪತಿ ಪರಿಚಯ ಇರುತ್ತಲ್ಲ, ಹಂಗ ಹೋಗೋದು ಬೇರೆ, ಇವಾಗ ಏನು ಮಾಡೋದು ಮಾಡಿ ಶಿಕ್ಷೆ ಕೊಟ್ಟು ಹೋಗೋದು ಬೇರೆ. ಎಲ್ಲ ಮಾಡ್ಕೊಂಡು ಬಂದ. ಅವಾಗ ಕೇಳ್ತಿದ್ದ ರಾಮಚಂದ್ರ ಗುರು, ಏನೈತಿ ಪಾಲಿಲ್ಲೇ, ಏನೇನು ನಡೆದೈತಿ ಅಂತ ಕೇಳಿ, ಎಲ್ಲೇ ಲಂಕಾದೊಳಗ ಹೆಂಗೈತಿ ವ್ಯವಸ್ಥೆ ಅಂತ ಕೇಳುವಾಗ ಹನುಮಂತ ಹೇಳ್ತಿದ್ದಾನ, ಅಗ್ನಿಹೋತ್ರಶ್ಚ ವೇದಾಶ್ಚ ರಾಕ್ಷಸಾನಾಂ ಗುರಹೇ ಗುರಹೇ. ಎಲ್ಲಾ ರಾಕ್ಷಸರ ಮನೆಯೊಳಗೆ ಏನು ಹೇಳಿದವು? ಅಗ್ನಿಹೋತ್ರ. ಅಗ್ನಿಹೋತ್ರ ನಿಮಗೆ ಗೊತ್ತಿಲ್ಲ, ದೊಡ್ಡ ವ್ರತ ಅದು ಅಗ್ನಿಹೋತ್ರ ವ್ರತ ಅಂತಂದ್ರ ದೊಡ್ಡ ವ್ರತ ಅದು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕೆಲವು ಮಂದಿ ಅಡ್ರೆಸ್ ಅದಾವ ಅಗ್ನಿಹೋತ್ರಿಗಳು ಅಂತೇಳಿ, ಅಡ್ರೆಸ್ ಅದಾವ ಏನಂತ ಅಗ್ನಿಹೋತ್ರಿ. ಬ್ರಾಹ್ಮಣರಿಗೆ ನಮ್ಮ ಸಿದ್ಧಾರೂಢ ರಜಾದ ಬ್ರಾಹ್ಮಣರು ಮಂಗೋಳ ಶಂಕರ ಭಟ್ರು ಅಂತೇಳಿ ಬಂದಿದ್ರಿಪ್ಪ, ಕುಳ್ಳೋಳಿ ಬರ್ತಿದ್ರು. ಗೊತ್ತಿಲ್ಲ, ನಾವು ಶಿವರುದ್ರಪ್ಪ ನೋಡಿದ್ರೆ ಅವ್ರು ನೋಡಿದಂಗ, ಅವ್ರು ನೋಡಿದ್ರೆ ಶಿವರುದ್ರಪ್ಪ. ಅವ್ರ ಹಂಗ ಹೈಟು ವೇಟು ಕೆಂಪಗ, ಅವ್ರಿಗೆ ಕೂದಿದ್ದಿಲ್ಲ, ಇವ್ರಿಗೆ ಕೂದಿದ್ದಿಲ್ಲ. ಅಂಬಳಿ ಶಂಕರ ಭಟ್ರು ನಾ ನೋಡಿರಲ್ಲ. ನಾವೊಮ್ಮೆ ಈ ಅಪ್ಪ ಪುಣ್ಯಾರದ ನಡೆದಿತ್ತು, ಆದ್ರು ಜೇನು ಹಿಡಿದಿತ್ತು. ನಾವು ಕೆಳಗೆ ಕುಂತು ಶಾಸ್ತ್ರ ಕೇಳ್ತಿದ್ವಿ ಶಾಂತಾಶ್ರಮದೊಳಗೆ. ಇನ್ನೂ ನನ್ನ ಕಡೆ ಫೋಟೋ ಇತ್ತು ಕೇಳುವಾಗ. ಆವಾಗ ಬೇರೆ ಬೇರೆ ಜಗತ್ಗಳು ಬಂದಿದ್ರು. ಅವ್ರು ಬಂದಾಗ ಅವ್ರು ಅಂತ ಹೇಳಿದ್ರು, ಅವರು ಶಕ್ತಿ ವಿಶಿಷ್ಟ ದ್ವೈತ ಇಲ್ಲ. ಹಗಲು ರಾತ್ರಿ ಕೂಡೆ ಇರ್ತವು, ಕತ್ಲು ಬೆಳಕು ಒಂದು ಬಂದಂತ ಒಂದು ಬರ್ತಾವು. ಹಿಂಗ ಅವ್ರ ಪ್ರವೇಶದಾಗ ಅವ್ರು ಹೇಳಿದ್ರು. ಹಿಂದಗಡೆ ಶಾನೆ ದೇವ್ರದಿತ್ತು ಇಲ್ಲ. ಅವ್ರು ಶಂಕರ ಶಿವಪುತ್ರಪ್ಪನ ಪುಣ್ಯ ಆರಾಧನೆ ನೋಡಿ ಅವ್ರು ಹೋದ ಮ್ಯಾಗ ಅವ್ರು ಮೊದಲೇ ಪುಣ್ಯ ಆರಾಧನೆಯಿಂದ ನಾವು ಇವತ್ತಿಗೆ ಹೋಗ್ತೇವೆ. 84ನೇ ಇಸ್ವಿಯಲ್ಲಿದ್ರು. ಆಮ್ಯಾಗ ಶಿವಪುತ್ರಪ್ಪನವ್ರು ಭಾಳ ಪರಿಚಯ ಬರಬೇಕಂತ ಹೋಗ್ತೇವೆ. ಅವಾಗ ಮಾತು ಹೇಳಿದ್ರು, ಸೂರ್ಯನಿಗೆ ಕತ್ಲೆ ಅನ್ನೋದ ಗೊತ್ತಿಲ್ಲ ಅಂತೇಳಿ. ಸೂರ್ಯನಿಗೆ ಏನಿಲ್ಲ, ಕತ್ಲೆ ಅನ್ನೋದ ಗೊತ್ತಿಲ್ಲ. ಯಾಕೆ? ಆ ಕತ್ಲೆ ನೋಡೇ ಇಲ್ಲ ಅವ. ಕತ್ಲೆ ಬೆಳಕು ಎಂದಿರ್ತಾನೆ ಅಂದ್ರು. ಸೂರ್ಯನಿಗೆ ಏನಿಲ್ಲ, ಕತ್ತಲೆ ಅನ್ನೋದ ಈಗ ಪ್ರಸಿದ್ಧ ದೊಡ್ಡ ಜಗತ್ತುಗಳು ಅವರು, ಪ್ರಸಿದ್ಧ ಗುರುಗಳು ಅವರು. ಅವ್ರದ್ದು ಆದ್ಮೇಲೆ ಇವ್ರು ಇರ್ತಿದ್ರು. ಹೇಳ್ಬಿಟ್ರು, ನಮ್ಮ ಸೂರ್ಯನ ಕತ್ತಲೆ ಗೊತ್ತಿಲ್ಲ, ನಮಗ ಅಜ್ಞಾನನೇ ಇಲ್ಲ, ನಮ್ಮ ಬ್ರಹ್ಮ ಸದಾ ಜ್ಯೋತಿನೇ ಸ್ವರೂಪ ಐತಿ. ಅಷ್ಟೊಂದು ಅದ್ಭುತ. ಅವ್ರು ಅಗ್ನಿಹೋತ್ರ ಅಂದ್ರೇನು? ನಾವು ಲಗ್ನ ಆಗುವಾಗ ನಾವು ಚಲೋ ಮಾಡ್ತೀವಲ್ಲ, ಅಗ್ನಿ ಸಾಕ್ಷಿ ಅಂತೇಳಿ. ಅಗ್ನಿ ಸಾಕ್ಷಿಯಾಗಿ ಏನು ಚಲೋ ಮಾಡ್ತೀವಲ್ಲ, ಆ ಅಗ್ನಿ ಆರಬಾರ್ದು. ಎಲ್ಲಿ ತನಕ? ಅದು ಮನೆಗೆ ಹೋಗ್ಬೇಕು. ಮನೆಗೆ ಹೋದಕ್ಕ ಅಗ್ನಿಶಾಲೆ ಇರ್ತೈತೆ ಒಂದು, ಅದಕ್ಕೆ 3 ಹೊತ್ತು ಸ್ನಾನ ಮಾಡಿ ವಿಧಿವತ್ತು ತರ್ಪಣ ಹಾಕ್ಬೇಕು. ಏನೇನು ಹಾಕ್ಬೇಕು? ಭವಿಷ್ಯಾದಿಗಳನ್ನ 3 ಹೊತ್ತು ಮಾಡ್ಬೇಕು. ಆಮೇಲೆ ಕಡೆಗ ಅದ ಬೆಂಕಿಯೊಳಗೆ ತನ್ನ ದೇಹವನ್ನು ಸುಡಬೇಕು. ಇದಕ್ಕೆ ನಂತರ ಅಗ್ನಿಹೋತ್ರಿಗಳು ಅಂತಾರೆ. ಇದು ಎಲ್ಲ ರಾಕ್ಷಸ ಮನೆಯಾಗ ಇತ್ತಂತ ಲಂಕಾದೊಳಗೆ. ಈಗ ನಮ್ಗೆ ಕೆಲವು ಮಂದಿಗೆ ಅಡ್ರೆಸ್ ಅದಾವು, ದ್ವಿವೇದಿ ಚತುರ್ವೇದಿ ಅಂತೇಳಿ. ನಮ್ಮ ರಾಜ್ಯಪಾಲರಿದ್ರು, ನಮ್ಮ ರಾಜ್ಯಪಾಲರು ಚತುರ್ವೇದಿ ಅಂತೇಳಿ. ಯಾವಾಗ ಯಡಿಯೂರಪ್ಪ ಜೈಲು ಬಂದಲ್ಲ, ಅವಾಗ ಅವರ ಇದ್ರು, ಕಾಳು ಮನೆ ಅಂತೇಳಿ.
ಚತುರ್ವೇದಿ ಅಂತಿದ್ರು. ಅವ್ರು ಚತುರ್ವೇದಿ ಅಂದ್ರೇನು ಹೆಸರಲ್ಲದ ಅವ್ರ ಮನೆ 4 ವೇದಗಳನ್ನು ಓದಿದ್ರು, 3 ವೇದವನ್ನು ಓದಿದ್ರು, 2 ವೇದವನ್ನು ಓದಿದ್ರು. ಅವ್ರಿಗೇನಂದ್ರೆ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ. ಹಂಗ ಅಗ್ನಿಹೋತ್ರ ಇತ್ತು ಅವ್ರ ಮನೆಯಾಗ ಯಾರೋ ಮಾಡ್ಯಾರ. ಹಿಂಗ ರಾಕ್ಷಸರ ಮನೆಯಾಗ ಎಲ್ಲರ ಮನೆಯಾಗ ನಡೀತೈತಪ್ಪ ಅಂತ ಹೇಳಿದ. ಯಾರು? ಆಂಜನೇಯ ಕೊಟ್ಟಿದ್ದಾರ. ಏನು ದಿನಾನು ನಡೀತೇವೆ. ಏನೇನು? ಅಗ್ನಿಹೋತ್ರಶ್ಯ ವೇದಾಶ್ಯ, ವೇದಾಧ್ಯಯನ ನಡೀತೈತಿ. ರಾಕ್ಷಸಾನಾಂ ಗೃಹೇ ಗೃಹೇ, ಎಲ್ಲ ರಾಕ್ಷಸರ ಮನೆಯೊಳಗೆ ನಡೀತೇವೆ ಅಂತ ಹೇಳಿದ್ರೆ ರಾಮಂದ್ರ ಮತ್ತು ನಾವು ಹೋಗಿ ಯುದ್ಧ ಹೇಳಿ ಮಾಡೋದು. ಹಾಗೆ ಅವರೆಲ್ಲ ಇಂಥ ಭಕ್ತರದಪ್ಪ, ಜನ ಅಗ್ನಿಹೋತ್ರಿ ಮಾಡ್ತಾರ, ವೇದಾಧ್ಯಯನ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಹೊಡೆದ್ ಹಂಗಪ್ಪ ಹನುಮಪ್ಪ ಅನ್ನೋ. ಅದಕ್ಕೆ ಅವ ಮುಂದೆ ಹೇಳ್ತಾನ, ಮುಂದ್ಕೊಟ್ಟಿ ನೋಡು, ದಯಾ ಸತ್ಯಂ ಚ ಶೌಚಂ ಚ ರಾಕ್ಷಸಾನಾಂ ನ ವಿದ್ಯತೆ. ಅವ್ರ ಹತ್ರ ಏನಿಲ್ಲ? ದಯ ಇಲ್ಲ. ಆಮೇಲೆ ಶಕ್ತಿಲ್ಲ. ಆಮೇಲೆ ಶೌಚ್ಯತೆ ಇಲ್ಲ. ತಿನ್ನಬಾರದು ತಿಂತವರು, ಸುಳ್ಳು ಹೇಳಿದ್ರು ಅಂತಂದ್ರೆ ಏಕ ನಂಬರ್ ಅದಲ್ಲ. ಹಿಂಸಾ ಮಾಡೋದಂತ ಪ್ರಧಾನ. ಹಿಂಸಾ ಮಾಡೋರಿಗೆ ರಾಕ್ಷಸ ಅಂತ, ಹಿಂಸಾ ಮಾಡೋರಿಗೆ ರಾಕ್ಷಸರು ಅಂತ. ಆದ್ದರಿಂದ ಹಿಂಗಂದ್ರಿಗೆ ಓಕೆ ನಾವು ಎಲ್ಲವೂ ಇದ್ದು ಅಂತಂದ್ರೆ ಇವು ಎಲ್ಲಿಲ್ಲ ಅಂದ್ರೆ ಏನು ನಡೆಯಂಗಿಲ್ಲ. ನಾವು ತಿಳ್ಕೋಬೇಕು. ನಾವು ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏನೇನು ಭಾರಿ ಭಕ್ತರು ಅಂತ ಅನ್ಸ್ಕೊಂತೀವಿ. ಅಂದ್ರೆ ಏನು ಹೃದಯ ಇರಲಿಲ್ಲ ಅಂದ್ರೆ, ಶೌಚ ಇರಲಿಲ್ಲ ಅಂದ್ರೆ, ಶಕ್ತಿ ಇರಲಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಇವತ್ತು ಪೂಜಾ ಪ್ರತಿಷ್ಠೆಗೋಸ್ಕರವಾಗಿ ಪೂಜೆ ಮಾಡಬಾರ್ದು. ಅದೊಂದು ಇರ್ತಾರ, ಪ್ರತಿಷ್ಠೆ ಮಾಡೋ ಸಲುವಾಗಿ ಒಂದು ಪೂಜೆ ಇಟ್ಕೊಂಡು ಪ್ರಸಾದ ಕೊಡ್ತಾರೆ, ಮಾತು ಅವಕಾಶ ಅನಿಸ್ಕೊಂಡು ಅಂತ ವ್ಯವಸ್ಥೆ ಎಲ್ಲದು. ಅದು ಆತ್ಮನ ಮುಖಾಂತರವಾಗಿ ಭಗವಂತನ ತೃಪ್ತಿಗೋಸ್ಕರವಾಗಿ ಅದು ಮಾಡಬೇಕು ಹೊರತಾಗಿ ದಾನ ಮಾಡೋದು ಮಾತ್ರ. ಆದ್ರೆ ಅದು ಒಳಗೆ ಏನು ಮಾಡಬಾರ್ದು, ಭಾವನೆ ಇಟ್ಕೋಬಾರ್ದು. ಈ ಕೆಲವೊಂದು ದೊಡ್ಡ ದೊಡ್ಡ ಪೂಜೆ ಇರ್ತಾರ, ಪ್ರಸಾದ ಇರ್ತಾರ. ನಾನು ಎಲೆಕ್ಷನ್ ನಿಂದಿರ್ತೀನಿ, ಅವಾಗ ಬಂದವರು ಇನ್ನೂ ಬೆಂಗಳೂರು ನಾನು ನೋಡೀನಿ, ಒಬ್ಬೊಬ್ರು ಊಟಕ್ಕೆ ಬಂದಾಗ ತಾಂಬೂಲ ಕೊಡ್ತಾರ, ಪಾಕೆಟ್ ಅದ್ರಾಗ ಅಡಿಕೆ ಎಲಿ ಬಟ್ಟಿ ಒಂದೊಂದು ಟ್ರಕ್ ತಂದು ನಿಲ್ಲಿಸಿರ್ತಾರ. ಬೆಂಗಳೂರು ಇದೆಲ್ಲ ಯಾಕೆ ಅಂದ್ರೆ ಮುಂದೇನೋ. ಆದ್ದರಿಂದ ಇದಕ್ಕೆ ಆ ಹೇಳಿದ ಇವು ಇಲ್ಲ ಅವ್ರ ಹತ್ರ. ಯಾರ ಹತ್ರ? ಆ ರಾಕ್ಷಸರಲ್ಲಿ ಇವು ಇಲ್ಲ ಅಂದ್ರೆ ಇವರು ಶಿಕ್ಷೆ ಕೊಡ್ಲಿಕ್ಕೆ ಯೋಗ್ಯ. ದಯ ಇರಲಿಲ್ಲ ಅಂದ್ರೆ ಶಿಕ್ಷೆಗೆ ಯೋಗ್ಯ, ಸತ್ಯ ಇರಲಿಲ್ಲ ಅಂದ್ರೆ ಶೌಚ ಇರಲಿಲ್ಲ ಅಂದ್ರೆ ಅಯೋಗ್ಯ ಅಂತ ಕೊಡ್ತಾರೆ. ಇನ್ನು ಭಾಳ ಹೇಳ್ತಾರೆ.